ಏನು ಸೊಕ್ಕರ ದೊಡ್ಡ ಕೋಳಿ ಚಿಕನ್ ಕಟ್ ಮಾಡ್ದ ಕಸ್ಟಮರ್ ದೊಡ್ಡ ಕೋಳಿ ಚಿಕನ್ ಬೇಕಂತ ಬರ್ತಾರ ಅದಕ್ಕ ನಾನ್ ಇವತ್ ದೊಡ್ಡ ಬೈದಾರಿ ಕೋಳಿ ಚಿಕನ್ ಕಟ್ ಮಾಡಿ ಒಂದ್ ತಾಸ ಆತು ಚಿಕನ್ ಒಯ್ಯಕ್ ಯಾರು ಬರವಲ್ರಿ ರಾತ್ರಿ ತನ ಹಿಂಗ ಆದ್ರೆ 2000 ರೂಪಾಯಿ ಡ್ಯಾಮ್ ಅಂದಂಗ. ನಮಸ್ಕಾರ ಸೊಕ್ಕರ, ನಾನ್ ನಿಮ್ಮ ಮಿಸ್ಟರ್ ಸಂಡೆ ಐತಿ, ವ್ಯಾಪಾರನ ಚೆನ್ನಾಗಿರ್ತ. ಬಾಳ ದಿನದಿಂದ ದೊಡ್ಡ ಕೋಳಿ ಕಟ್ ಮಾಡಿರಲ್ಲ. ಇವತ್ತು ಒಂದ್ ಕಡೆ ಸಣ್ಣ ಕೋಳಿ ತಿಂಡಿಲ್ಲ ದೊಡ್ಡ ಕೋಳಿ ಕಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೆ. ಸಾಯಂಕಾಲ ಶಾಪ್ ಓಪನ್ ಮಾಡಿ ಸ್ಟಾರ್ಟಿಂಗ್ 10 ಕೋಳಿ ರೆಡಿ ಮಾಡ್ಬೇಕಂತ ಇವತ್ತು ಹೆಂಗಾರ ಸಂಡೆ ಐತಿ ಹೆಂಗಾರ ಖಾಲಿ ಹಾಕೋ ಅಂತ ಮಾಡಿದ್ದೆ. ಬಟ್ ಏನ್ ಮಾಡ್ತಿರ್ ನಮ್ ಗಾಂಡಿ ನಸೀಬ್ ಕರೆಂಟ್ ಬೇರೆ ಇರ್ಲಿಲ್ಲ. ಕರೆಂಟ್ ಬರತ್ತ ನಂತರ ಕಾಯಕ್ ಆಗಲ್ಲ, ಏನು ಮಾಡಕ್ಕಿಲ್ಲ ಅಂತ ಇವತ್ತು ಕೈಲಿ ಕೋಳಿ ಪುಚ್ಚ ಸುಲೆ ಬಾಳೆ ಬರ್ತ. ಕರೆಂಟ್ ಹೋದ್ರು ಕೋಳಿ ಪುಚ್ಚ ಸುಲಿಯಕಂತರು ಕುತಿಕ್ ಬರ್ತ ನನಗಂತ. ಯಾರಾದ್ರೂ ಚಿಕನ್ ಶಾಪ್ ನ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೂ ಇದೇ ತರ ಅನುಭವ ಇದ್ರೆ ವಿಡಿಯೋ ಕಮೆಂಟ್ ಮಾಡ್ರಿ. ಯಾಕೆ ಈ ಮಾತು ಹೇಳಕ್ ಕುಂತೀನಪ್ಪ ಅಂದ್ರೆ ಕೋಳಿ ಪುಚ್ಚ ಸುಲೆ ಮಷಿನ್ 30,000 ರೂಪಾಯಿ ಕೊಟ್ಟು ತಂದು ಬಿಟ್ಟಿನಿ. ಇವಾಗ ಮಕ್ಕಳಿ ಮ್ಯಾಕ್ ಹೋಗ್ಬಿಟ್ಟೈತಿ, ಕೈಯಾಗ ಕೋಳಿ ಪುಚ್ಚ ಸುಲಿಯಕ್ ತ್ರಾಸ ಆಗಿ ಹೆಂಗ್ ಸಂಜಿಕೆ ತಂಗಂಗ ಒಬ್ಬೊಬ್ರು ಕಸ್ಟಮರ್ ಬರಕ್ ಸ್ಟಾರ್ಟ್ ಮಾಡ್ತಾರ. ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರಕ್ ಕುಂತಿದ್ರು. ಸ್ಟಾರ್ಟಿಂಗ್ ಕೋಳಿ ಬಾಳ ರೆಡಿ ಮಾಡಿರಲ್ಲ ಕರೆಂಟ್ ಇರ್ಲಾರ್ದ ಸಂಬಂಧ. ಪಟ್ಟನ ಕರೆಂಟ್ ಬಂದಿದ್ ಮತ್ತೆ 5 ಕೋಳಿ ಮೆಷಿನ್ ಹಾಕಿ ಸ್ಟಾಕ್ ಇಡ್ತೀನಿ. ಒಬ್ಬೊಬ್ರ ಕಸ್ಟಮರ್ ದೊಡ್ಡ ಬೈದಾರಿ ಕೋಳಿ ಚಿಕನ್ ಒಯ್ಯಕ್ ಬರಕ್ ಕುಂತಿದ್ರು. ಮುಂದಿನ ತಿಂಗಳು ನೋಡಿದ್ರೆ ಶ್ರಾವಣ ಬೇರೆ ಚಿಕನ್ ರೇಟ್ ನೋಡಿದ್ರೆ ಮುಗಿಲ್ ಮುಟ್ಟೈತಿ. ಸಣ್ಣ ಕೋಳಿ 300, ದೊಡ್ಡ ಕೋಳಿ 400 ಮಾರಾಕ್ ಕುಂತೀವಿ. ನಿಮ್ ಕಡೆ ಚಿಕನ್ ರೇಟ್ ಹೆಂಗೈತೆ ಸೌಕರ್ಯ? ತಂದಿರೋ ಸಣ್ಣ ಕೋಳಿ ದೊಡ್ಡ ಕೋಳಿ ಎಲ್ಲಾ ಮಾಲ್ ಖಾಲಿ ಮಾಡಿ ಶಾಪ್ ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಅಕೌಂಟ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. See you tomorrow.